ಹಲೋ ಸ್ನೇಹಿತರೆ, ನಮಸ್ಕಾರ. ನಾನು ನಿಮ್ಮ ಜಡಿ ಶ್ರೀನಾಥ್ ರಾಯ್ಡ. ಎಲ್ಲರೂ ಹೆಂಗಿದ್ರೆ ನಾನಂತೂ ಸಖತ್ತಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಬಿಟ್ಟು ಅನ್ಕೊಂತಿದ್ದೀನಿ. ಏನಪ್ಪ ಇತ್ತೀಚಿನ ದಿನಗಳಲ್ಲಿ ಬೈಕ್ ಟ್ಯಾಕ್ಸಿ ಅಪ್ಡೇಟ್ ಏನಾಯಿತು, ಬೈಕ್ ಟ್ಯಾಕ್ಸಿ ಬಗ್ಗೆ ಏನು, ಇವಾಗ ಕೆಲವೊಂದು ವಿಡಿಯೋಸ್ ಎಲ್ಲ ವೈರಲ್ ಆಗ್ತಿದ್ದಾವೆ. RTOದವರು ಬೈಕ್ ಟ್ಯಾಕ್ಸಿಗಳನ್ನ ಹಿಡಿತಾ ಇದ್ದಾರೆ ಅಂತ ಅಂದ್ಬಿಟ್ಟು ಸಿಕ್ಕಾಪಟ್ಟೆ ವಿಡಿಯೋಸು ಈ ನಡುವೆ ಬರ್ತಾ ಇದ್ದಾವೆ. ಅದು ನಿಜನಾ ಸುಳ್ಳ ಒಂದಂತೂ ಗೊತ್ತಾಗ್ತಾ ಇಲ್ಲ. ಆದರೆ ಒಂದಂತೂ ನಿಜ, ಇನ್ನು ಹೈಕೋರ್ಟ್ ಕಡೆಯಿಂದ ಇನ್ನೂ ಫೈನಲ್ ಜಡ್ಜ್ಮೆಂಟ್ ಆಗಿಲ್ಲ. ಸೊ ಅಲ್ಲಿ ತನಕನೂ ನಾವು ಏನು ಹೇಳೋಕ್ಕಾಗಲ್ಲ. ಇವಾಗ ತುಂಬ ಜನ ಏನು ಅನ್ಕೊತಾ ಇದ್ದಾರೆ ಅಂತಂದರೆ, ಇವಾಗ ಫೈನಲ್ ಜಡ್ಜ್ಮೆಂಟ್ ಆಗಿಬಿಟ್ಟಿದೆ. ಸೊ ಅದಕ್ಕೋಸ್ಕರ ಇವಾಗ ಬೈಕ್ ಟ್ಯಾಕ್ಸಿಗಳನ್ನ ಲೈಕ್ RTO ಅವರು ಆಗಲಿ, ಪೊಲೀಸ್ ಅವರಾಗಲಿ ಈ ಥರ ಸೀಸ್ ಮಾಡ್ತಾ ಇದ್ದಾರೆ. ಸೊ ಬೈಕ್ ಟ್ಯಾಕ್ಸಿಗೆ ಅಗೇನ್ಸ್ಟಾಗಿ ಹೈಕೋರ್ಟು ಜಡ್ಜ್ಮೆಂಟ್ ಕೊಟ್ಟಿದೆ ಅಂತ ಅಂದ್ಬಿಟ್ಟು ತುಂಬ ಜನ ಅಂದರೆ ಕುತೂಹಲದಿಂದ ನನಗೆ ತುಂಬ ಜನ ಅಂದರೆ DM ಮಾಡ್ತಾ ಇದ್ದಾರೆ. ಇದೇ ಒಂದು ರೀಸನಲ್ಲಿ ಕೇಳ್ತಾ ಇದ್ದಾರೆ. ಸೊ ಅದು ಅವ್ರಿಗೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ನೋಡಿ, ಇನ್ನೂ ಜಡ್ಜ್ಮೆಂಟ್ ಅಂತೂ ಇನ್ನೂ ಆಗಿಲ್ಲ. ಇನ್ನು ಬೈಕ್ ಟ್ಯಾಕ್ಸ್ಗೆ ಪ್ಲಸ್ ಆಗುತ್ತಾ ಮೈನಸ್ ಆಗುತ್ತಾ ಅದಂತೂ ಇನ್ನೂ ಗೊತ್ತಿಲ್ಲ. ಸೊ ಯಾಕಂದರೆ ನಾವು ಸರ್ಕಾರ ಕೈಗೆ ತಗೊಳ್ಳೋಕ್ಕೂ ಆಗಲ್ಲ, ಇಲ್ಲ ಸರ್ಕಾರದ ಮೇರೆಗೆ ನಾವೇನು ಮಾಡೋಕ್ಕೂ ಆಗಲ್ಲ. ಸರ್ಕಾರ ಮತ್ತು ಹೈಕೋರ್ಟು ಇವಾಗ ಹೇಳ್ಬೇಕು ಅಂದರೆ, ಫ್ಯಾಕ್ಟ್ ಹೇಳಬೇಕು ಅಂತಂದರೆ, ಸರ್ಕಾರದವರಂತೂ ನಮಗೆ ಸಪೋರ್ಟ್ ಅಂತೂ ಇಲ್ಲ. 0% ಸಪೋರ್ಟ್ ಇದೆ. ಮತ್ತು ಆ 9 ಜನ ಏನು ಕಮಿಟಿ ಆದರೆ ರಚನೆ ಮಾಡಿತ್ತು, 9 ಜನ ಕೂಡ ಏನು ಹೇಳ್ತಿದ್ದಾರೆ, ಬೈಕ್ ಟ್ಯಾಕ್ಸಿಯಿಂದ ಇನ್ಸೂರೆನ್ಸ್ ಕ್ಲೈಮ್ ಆಗಲ್ಲ, ಬೈಕ್ ಟ್ಯಾಕ್ಸಿ ಎಲ್ಲೋ ಬೋರ್ಡ್ ಆಗಿದೆ. ಸೊ ಅದರಿಂದ ತುಂಬ ಟ್ರಾಫಿಕ್ ಆಗುತ್ತೆ. ಈವನ್ ಬಸ್ಗಿಂತನೂ ಜಾಸ್ತಿ ಟ್ರಾಫಿಕ್ ಆಗುತ್ತೆ ಬೈಕ್ ಟ್ಯಾಕ್ಸಿಯಿಂದ ಅಂತ ಅಂದ್ಬಿಟ್ಟು 9 ಜನ ಕಮಿಟಿ ಆದರೆ ಕೊಟ್ಟಿದ್ದಾರೆ. ನನಗಂತೂ ಇದೇ ಒಂದು ಲಿಟ್ರಲಿ ಇದೊಂದು ಚಾಕ್ ಆಗ್ತಿದೆ ನನಗೆ. ಟ್ರಾಫಿಕ್ಗೆ, ಬಸ್ಸಿಗೆ ಮತ್ತು ಬೈಕಿಗೆ ಹೆಂಗೆ ಹೋಲಿಕೆ ಮಾಡ್ತಿದ್ದಾರೆ ಅಂತ ನನಗಂತೂ ಒಂಚೂರು ಗೊತ್ತಿಲ್ಲ ಗುರು. ನಾನು ಒಂದು ಫ್ಯಾಕ್ಟ್ ಹೇಳಬೇಕು ಅಂತಂದರೆ, ಬಸ್ಸಲ್ಲಿ ಒಂದು 30ರಿಂದ 40 ಜನ ಟ್ರಾವೆಲ್ ಮಾಡ್ತಾರೆ. ಆ 30ರಿಂದ 40 ಜನ ಒಂದೇ ಕಡೆ ಟ್ರಾವೆಲ್ ಮಾಡೋಕ್ಕಾಗಲ್ಲ. ಇವಾಗ ಒಂದು ಎಕ್ಸಾಂಪಲ್ ಆಗಿ, ಇವಾಗ ಒಂದು ಏರಿಯಾ, ಇವಾಗ ನಮ್ಮ ಏರಿಯಾನೇ ಅಂದ್ಕೊಳ್ಳಿ ಗುರು, ಒಂದು ಬಾಗ್ಲೂರು ಕಟ್ಗೆನಹಳ್ಳಿ ಒಂದು ಏರಿಯಾ ಅಂದ್ಕೊಳ್ಳಿ. ಏರಿಯಾ ಬಸ್ ಸ್ಟ್ಯಾಂಡ್ವರೆಗೂ ಬಸ್ ಬರುತ್ತೆ. ಆಮೇಲೆ ಒಳಗಡೆ 1 ಕಿಲೋಮೀಟ್ರ್ ಇರಲಿ, 2 ಕಿಲೋಮೀಟ್ರ್ ಇರಲಿ, 3 ಕಿಲೋಮೀಟ್ರ್ ಇರಲಿ, ಅದು ಬಸ್ಸು ಬರಲ್ಲ. ಅದಕ್ಕೋಸ್ಕರನೇ ಬೈಕ್ ಬುಕ್ ಮಾಡ್ತಾರೆ ಅವರು. ಸೊ ಅದರಲ್ಲಿ ಕೆಲವೊಂದು ಆಟೋಗಳು ಕೂಡ ಹೋಗ್ದಿರೋ ಅಂಥ ಪ್ಲೇಸ್ಗೆ ಬೈಕ್ಗಳನ್ನ ಬೈಕಲ್ಲಿ ಕರ್ಕೊಂಡು ಹೋಗಿ ಅವ್ರನ್ನ ಡ್ರಾಪ್ ಮಾಡಿ ಸುರಕ್ಷಿತವಾಗಿ ಬಿಡ್ತಿದ್ದಾರೆ ನಮ್ಮ ಬೈಕ್ ಟ್ಯಾಕ್ಸಿ ರೈಡರ್ಸು. ಮತ್ತು ಈ ಥರ ಇರುವಂತಹದಲ್ಲಿ 9 ಜನ, ಅದು ನನಗಂತೂ ಸಿಕ್ಕಾಪಟ್ಟೆ ಲಿಟ್ರಲಿ ಇದು ಕಾಮಿಡಿ ಅನಿಸ್ತಾ ಇದೆ ನನಗಂತೂ. ಬಸ್ಸಿಗೆ ಮತ್ತು ಬೈಕಿಗೆ ಹೋಲಿಕೆ ಮಾಡ್ತಿದ್ದಾರೆ ಅಂದರೆ ಅದೇ ನನಗೆ ತುಂಬ ಯೋಚನೆ ಮಾಡೋ ಥರ ಆಗ್ತಿದೆ. ಸೊ ಲಿಟ್ರಲಿ ನಾನು ಹೇಳೋದೆಲ್ಲ ಒಂದೇ ಫ್ರೆಂಡ್ಸ್, ಈಗ ಜಡ್ಜ್ಮೆಂಟ್ ಅಂತೂ ಇನ್ನೂ ಬಂದಿಲ್ಲ. ಸೊ ಬೈಕ್ ಟ್ಯಾಕ್ಸಿ ಬರುತ್ತಾ ಬಿಡುತ್ತಾ ಅಂತ ಆವಾಗಲೇ ಹೋಪ್ಸ್ ಬಿಡ್ಕೊಳಕ್ಕೆ ಹೋಗಬೇಡಿ. ನಿಯತ್ತಾಗಿ ಪಡೋರಿಗೆ ದೇವರಂತೂ ಯಾವತ್ತೂ ಕೈ ಬಿಡಲ್ಲ ಅಂತ ನನ್ನ ಒಪಿನಿಯನ್ನು. ಸೊ ಖಂಡಿತ ಬರಬಹುದು, ಇನ್ನೂ ಬಂದಿಲ್ಲ, ಬರಬಹುದು. ಏನಾದರೆ ಬ್ಯಾನ್ ಆಗಿದೆಯೋ ಆ ಬ್ಯಾನ ತೆಗಿಬಹುದು. ನಾನು ಇದೊಂದೇ ಹೇಳೋದು. ಸೊ ಮಿಕ್ಕಿದವರು ಡ್ಯೂಟಿ ಮಾಡಬೇಕಾ ಬೇಡವಾ ಅಂತ ಅಂದ್ಬಿಟ್ಟು ತುಂಬ ಜನ ಆದರೆ DMಗಳು ಮಾಡ್ತಿದ್ದಾರೆ. ಸೊ ನಾನು ಹೇಳೋದೆಲ್ಲ ಒಂದೇ ಅದು ಇವಾಗ ನಮ್ಮ ಸರ್ಕಾರದ ಕಡೆಯಿಂದ ಅಂತೂ ಅನುಮತಿ ಅಂತೂ ಕೊಡ್ತಾನೆ ಇಲ್ಲ. ಇನ್ನು ಹೈಕೋರ್ಟ್ ಕಡೆಯಿಂದ ಜಡ್ಜ್ಮೆಂಟು ಆಗಿಲ್ಲ. ಸೊ ಡೇಟ್ಗಳ ಮೇಲೆ ಡೇಟ್ಗಳು ಹೋಗ್ತಾನೆ ಇದ್ದಾವೆ. ಇನ್ನೂ ಫೈನಲ್ ಜಡ್ಜ್ಮೆಂಟ್ ಅಂತೂ ಇನ್ನೂ ಬಂದಿಲ್ಲ. ಸೊ ನೀವೇನಾದರೂ ಡ್ಯೂಟಿ ಮಾಡಬೇಕು ಅಂದ್ಕೊಂಡ್ರೆ ಪೂರ್ತಿ ರೆಸ್ಪಾನ್ಸಿಬಿಲಿಟಿ ನಿಮ್ಮದೇ ಇರುತ್ತೆ. ಏನಾದರೂ ಒಂದು ಇನ್ಸಿಡೆಂಟ್ ಆದರೂ, ಏನಾದರೂ ಹೆಚ್ಚು ಕಮ್ಮಿ ಆದರೂ, ಇಲ್ಲ ಯಾರಾದರೂ ಪ್ರಶ್ನೆ ಮಾಡಿದ್ರು ನೀವೇ ಉತ್ತರ ಕೊಡಬೇಕಾಗುತ್ತೆ. ಇವಾಗ ನೋಡಿ, ನಮಗೆ ಹೈಕೋರ್ಟ್ ಕಡೆಯಿಂದ ಯಾವುದೋ ಒಂದು ಕಡೆ, ಸರ್ಕಾರ ಕಡೆಯಿಂದ ಆಗಲಿ, ಹೈಕೋರ್ಟ್ ಕಡೆಯಿಂದ ಆಗಲಿ, ನಮಗೆ ಬೈಕ್ ಟ್ಯಾಕ್ಸಿ ಮಾಡಿಕೊಳ್ಳಿ ಅಂತ ಹೇಳಿದರೆ ನಾವು ಆರಾಮಾಗಿ ಕೆಲಸ ಮಾಡ್ಕೋಬಹುದಿತ್ತು ಅಲ್ವಾ. ಸೊ ಯಾವ ಕಡೆಯಿಂದನೂ ನಮಗೆ ಆ ಥರ ಬಂದಿಲ್ಲ. ಸರ್ಕಾರದ ಕಡೆಯಿಂದ ನಮಗೆ ಬೈಕ್ ಟ್ಯಾಕ್ಸಿ ಬ್ಯಾನ್ ಮಾಡಿ ಅಂತ ಹೇಳೈತೆ, ಕೋರ್ಟ್ ಕಡೆಯಿಂದ ಬ್ಯಾನ್ ಆಗಿತ್ತು. ಸೊ ಅದಾದಮೇಲೆ ಕೋರ್ಟಲ್ಲಿ ಹಿಯರಿಂಗ್ಗಳು ನಡೀತಾ ಒಂದು ದಿವಸ ಜಡ್ಜ್ ಅವ್ರು ಹೇಳಿದ್ದಾರೆ, ಬೈಕ್ ಟ್ಯಾಕ್ಸಿ ರೈಡರ್ಸ್ಗೆ ಯಾವುದೇ ತರಹದ ಕಿರುಕುಳ ಮಾಡಬಾರದು ಅಂತ ಹೇಳಿದ್ದಾರೆ. ಸೊ ನೋಡಿ, ನಮಗೆ ಇದೊಂದೇ ಪ್ಲಸ್ ಪಾಯಿಂಟು. ಆದರೆ ಇವಾಗ ಇತ್ತೀಚಿನ ದಿನಗಳಲ್ಲಿ ವೈರಲ್ ಆಗ್ತಿರೋ ವೀಡಿಯೋಸ್ ಎಲ್ಲ RTOದವರು ಬಂದು ಹಿಡಿತಾ ಇದ್ದಾರೆ.
ಪೊಲೀಸ್ ಅವರು ಬಂದು ಹಿಡಿತಾ ಇದ್ದಾರೆ, ಬೈಕ್ ಟ್ಯಾಕ್ಸಿಗಳನ್ನ ಮಾತ್ರನೇ ಹಿಡಿತಾ ಇದ್ದಾರೆ ಅಂತ ಅಂದ್ಬಿಟ್ಟು ಈ ವಿಡಿಯೋಸ್ ವೈರಲ್ ಆಗ್ತಿದ್ದಾವೆ. ಇದಕ್ಕೆ ಹಿಂದೆ ಹಿಯರಿಂಗಲ್ಲಿ ಹೈಕೋರ್ಟ್ ಜಡ್ಜ್ ಹೇಳಿರೋದು ಬೈಕ್ ಟ್ಯಾಕ್ಸಿ ರೈಡರ್ಸ್ಗೆ ಕಿರುಕುಳ ಮಾಡಬಾರದು. ನೀವೇನಾದರೂ ಆ ಥರ ಕೇಸ್ ಆಗಬೇಕು, ಫೈನ್ ಆಗಬೇಕು, ಇಲ್ಲ ಏನಾದರೂ ಮಾಡಬೇಕು ಅಂದರೆ ನೀವು ಸೀದಾ ಕೋರ್ಟಲ್ಲಿ ಕೇಸ್ ಹಾಜರು ಮಾಡ್ಬೋದು ಅಷ್ಟೇ ವಿನಃ ರೈಡರ್ಸ್ಗೆ ಯಾವುದೇ ತರಹದ ಕಿರುಕುಳ ಕೊಡಬಾರದೆಂದು ಹೈಕೋರ್ಟಲ್ಲಿ ಜಡ್ಜ್ ಅವರು ಹೇಳಿದ್ದಾರೆ. ಸೊ ನನಗೆ ಇದೊಂದು ಅನುಮಾನ ಆಗ್ತಿದೆ, ಲೈಕ್ ಕೋರ್ಟ್ ಕಡೆಯಿಂದ ಈ ಥರ ಹೇಳಿದಾರಲ್ವಾ, ಸೊ ಇಲ್ಲಿ ಬಂದ್ಬಿಟ್ಟು ಇವರು ಸೀಸ್ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಈ ವಿಡಿಯೋಸ್ ಎಲ್ಲ ವೈರಲ್ ಆಗ್ತಿದ್ದಾವೆ. ಇವು ಹಳೆ ವಿಡಿಯೋಗಳ ಅಂತ ನನಗೆ ಸಂಕೋಚ ಆಗ್ತಾ ಇದೆ. ಸೊ ಯಾವುದು ಅಂತ ನನಗೂ ಗೊತ್ತಿಲ್ಲ. ನೀವೇನಾದರೂ ಇನ್ ಕೇಸ್ ಆ ವಿಡಿಯೋಗಳನ್ನ ಇದಕ್ಕೆ ಮುಂಚೆ ನೋಡಿದರೆ ಸೊ ಹೇಳಿ, ಇವು ಹಳೆ ವಿಡಿಯೋಗಳು ಅಂತ ಅಂದ್ಬಿಟ್ಟು ಕಾಮೆಂಟ್ ಹಾಕಿ. ಸೊ ಇದಾದರೆ ನಮಗೆ ಬಂದಿರೋ ಅಪ್ಡೇಟ್ ಅಂದರೆ ಇದು. ನೋಡಿ, ನೆಕ್ಸ್ಟ್ ಏನು ಮಾಡಬೇಕು ಅಂತ ನಿಮಗೆ ಬಿಟ್ಟಿದ್ದು. ಧೈರ್ಯ ಮಾಡಿಕೊಂಡು ಡ್ಯೂಟಿ ಮಾಡ್ತೀರಾ, ಇಲ್ಲ ಸುಮ್ಮನೆ ರಿಸ್ಕ್ ಯಾಕೆ ತಗೋಬೇಕು ಅಂತ ಅಂದ್ಬಿಟ್ಟು ಸುಮ್ಮನೆ ಇರ್ತೀರಾ, ಅದು ನಿಮ್ಗೆ ಬಿಟ್ಟಿದ್ದು. ಯಾಕಂದರೆ ನಾವು ಡ್ಯೂಟಿ ಮಾಡು ಅಂತ ಹೇಳೋಕ್ಕಾಗಲ್ಲ, ಯಾಕಂದರೆ ನಾವು ಗೌರ್ಮೆಂಟು ಅಲ್ಲ ಮತ್ತು ಹೈಕೋರ್ಟು ಅಲ್ಲ, ನಾವು ನಿಮ್ಮ ಥರ ಕಷ್ಟಪಡೋ ರೈಡರ್ಸ್ ಅಷ್ಟೇ. ಸೊ ಆದ ಕಾರಣ ಫುಲ್ ರೆಸ್ಪಾನ್ಸಿಬಿಲಿಟೀಸ್ ನಿಮಗೆ ಇರುತ್ತೆ. ಇವಾಗ ನಾನಂದರೆ ನಾನು ತುಂಬ ಪಾರ್ಸಲ್ ರೈಡ್ಗಳು ಮಾಡ್ಕೊತಾ ಇದ್ದೀನಿ, ಲೈಕ್ ಪೋರ್ಟರು, ಊಬರಲ್ಲಿ ಹಿಂಗೆ ಹೋಗ್ಬಿಟ್ಟು ಪಾರ್ಸಲ್ ಆರ್ಡರ್ಗಳನ್ನ ಮಾಡ್ಕೊತಾ ಇದ್ದೀನಿ. ಅಪ್ಪಿ ಯಾವುದಾದ್ರೂ ಒಂದು ಮಾಡಬಹುದು, ಯಾಕಂದರೆ ಇವಾಗ ಸ್ವಲ್ಪ ದೂರ ಇರ್ತೀವಿ, ದೂರ ಇದ್ದಾಗ ಮನೆ ಕಡೆ ಹೋಗಬೇಕು, ಸುಮ್ಮನೆ ಹೋದರೆ ಏನು ಯೂಸ್ ಇಲ್ಲ. ಸೊ 100-200 ರೂಪಾಯಿ ಬರಲಿ ಅಂತ ಅಂದ್ಬಿಟ್ಟು ಒಂದು ಮನೆ ಕಡೆ ಒಂದು ಪಾರ್ಸಲ್ ಆರ್ಡರ್ಗಳು ಎತ್ಕೊಂಡು ಹೋಗ್ತೀನಿ. ಇಲ್ಲ ನನಗೆ ಬೆಳಗ್ಗೆ ರೈಡ್ಗಳು ಸಿಕ್ಕಿಲ್ಲ, ಪಾರ್ಸಲ್ ಆರ್ಡರ್ಗಳು ಬರ್ತಿಲ್ಲ, ಸೊ ಅಲ್ಲಿಂದ ನನಗೆ ಮೆಜೆಸ್ಟಿಕ್ಕು ಚಿಕ್ಕಪೇಟೆ ಈ ಕಡೆ ಮಾರ್ಕೆಟ್ ಕಡೆ ಒಂದು ಯಾವುದಾದ್ರೂ ಒಂದು ರೈಡ್ ಎತ್ಕೊಂಡು ನಾನು ಆದರೆ ಬರ್ತಾ ಇದ್ದೀನಿ. ಸೊ ಮತ್ತು ಮಿಕ್ಕಿದ್ದೆಲ್ಲ ಪಾರ್ಸಲ್ ಡ್ಯೂಟಿಗಳೇ ಮಾಡ್ಕೊತಾ ಇದ್ದೀನಿ. ನನ್ನ ಧೈರ್ಯ ಇಷ್ಟೇ, ಮತ್ತು ನಿಮ್ಮ ಧೈರ್ಯ ಅದು ನಿಮ್ಗೆ ಬಿಟ್ಟಿರೋದು. ಇನ್ನೊಂದು ಹೇಳ್ತಿದ್ದೀನಿ, ಮತ್ತೆ ಹೇಳ್ತಾ ಇದ್ದೀನಿ, ಇದನ್ನು ಏನಾದರೂ ಹೆಚ್ಚು ಕಮ್ಮಿ ಆದರೆ ಪೂರ್ತಿ ರೆಸ್ಪಾನ್ಸಿಬಿಲಿಟಿ ನಿಮ್ಮದೇ. ಯಾವ ಕಂಪ್ನಿಗಳವರು ಬರೋದಿಲ್ಲ, 100% ನಾನು ಹೇಳ್ತಾ ಇದ್ದೀನಿ, ಯಾವ ಕಂಪ್ನಿಗಳವರು ಬರೋದೇ ಇಲ್ಲ. ಏನು ತಗೊಂಡ್ರು ಕೂಡ ನೀವೇ ನಿರ್ಧಾರ ತಗೋಬೇಕಾಗತ್ತೆ. ಏನಾದರೂ ಹೆಚ್ಚು ಕಮ್ಮಿ ಆದರೆ ನೀವೇ ಅನುಭವಿಸ್ಬೇಕಾಗತ್ತೆ. ಸೊ ಇದಂತೂ ನಾನು 100% ಹೇಳ್ತೀನಿ. ಯಾಕಂದರೆ ಇವಾಗ ಅವ್ರು ಯಾರು ಏನಾದರೂ ಹೇಳ್ಬೋದು, ಇಲ್ಲ ನಾವಿರ್ತೀವಿ, ನಾವು ನಿಮ್ಮ ಹಿಂದೆ ಇರ್ತೀವಿ, ನಿಮ್ಗೇನೋ ಆಗೋಕ್ಕೆ ಬಿಡಲ್ಲ ಅಂತ ಅಂದ್ಬಿಟ್ಟು ಮಾತುಗಳು ಹೇಳ್ಬೋದು. ಆದರೆ ನನಗೆ ಬರ್ತಿರೋ ಸಂಕೋಚ ಏನಪ್ಪ ಅಂತಂದರೆ ಯಾವ ಕಡೆಯಿಂದನೂ ನಮಗೆ ಪ್ಲಸ್ ಪಾಯಿಂಟ್ ಇಲ್ಲ. ಸೊ ನಾವೇನು ಇವಾಗ ಡ್ಯೂಟಿ ಮಾಡ್ತಿರೋದು ಕೂಡ ಏನಾದರೂ ಡ್ಯೂಟಿ ಮಾಡಬೇಕು, ಪಾರ್ಸಲ್ ಡ್ಯೂಟಿ ಮಾಡಬೇಕು ಅಂದರೆ ಅದು ಹೈಕೋರ್ಟ್ಗೆ ವಿರುದ್ಧವಾಗಿ ನಾವು ಡ್ಯೂಟಿ ಮಾಡ್ತಾ ಇರೋದು ಅಂತ ಅಂದ್ಬಿಟ್ಟು ನನ್ನ ಪರ್ಸ್ನಲ್ ಒಪಿನಿಯನ್ ಅದು. ಸೊ ಅದಕ್ಕಾಗಿ ನೋಡಿ, ನಿಮ್ಗೆ ಧೈರ್ಯ ಇದ್ದರೆ ಮಾಡಿ, ಇಲ್ಲ ಅಂತಂದರೆ ಯಾವುದಾದ್ರೂ ಪಾರ್ಸಲ್ಲು ಈ ಥರ ಏನಾದರೂ ಮಾಡ್ಕೊಳ್ಳಿ ಇವತ್ತು. ಸೊ ಇಷ್ಟು ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಫ್ರೆಂಡ್ಸ್. ನಾನು ಈ ವಿಡಿಯೋ ಮಾಡಿಬಿಟ್ಟು ತುಂಬ ದಿನವೇ ಆಯಿತು, ನನಗೆ ಅಪ್ಲೋಡ್ ಮಾಡೋಕ್ಕೆ ಟೈಮ್ ಇರಲಿಲ್ಲ, ನಾನು ಊರಿಗೆ ಹೋಗಿಬಿಟ್ಟಿದ್ದೆ, ಅದಕ್ಕೋಸ್ಕರ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಟೈಮ್ ಆಯಿತು. ಏನಾದರೂ ತಪ್ಪಾಗಿ ಮಾತಾಡಿದರೆ ಕ್ಷಮಿಸಿ. ಆ್ಯಂಡ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಿಮ್ಮ ಪ್ರೀತಿ ಹಿಂಗೆ ಇರಲಿ ಸದಾಕಾಲ. ಥ್ಯಾಂಕ್ ಯು ಸೋ ಮಚ್.